ಹೀಗೆ ಒಂದಿನ ಅಪ್ಪ ಮಗ ಇಬ್ರು ಮಾತಾಡ್ತಾ ಕೂತಿರ್ತಾರಂತೆ. ಆಗ ಮಗ ಹೇಳ್ತಾನಂತೆ, ಅಪ್ಪ ನಂಗೆ ಎಷ್ಟೊಂದು ಫ್ರೆಂಡ್ಸ್ ಇದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು. ಆಗ ಅಪ್ಪ ಹೇಳ್ತಾನಂತೆ, ಹೌದಾ, ಅದರಲ್ಲಿ ನಿಂಗೆ ಬೆಸ್ಟ್ ಫ್ರೆಂಡ್ ಯಾರು ಅಂತ. ಆಗ ಒಂದು ಹೆಸರು ಹೇಳ್ತಾನಂತೆ ಮಗ. ಸರಿ, ಇವತ್ತು ರಾತ್ರಿ ನಿನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ನನ್ನ ಕರ್ಕೊಂಡು ಹೋಗು ಅಂತ ಅಪ್ಪ ಹೇಳ್ತಾರಂತೆ. ಅದೇ ರೀತಿ ರಾತ್ರಿ ಬೆಸ್ಟ್ ಫ್ರೆಂಡ್ ಮನೆ ಮುಂದೆ ಹೋಗಿ ಡೋರ್ ಟ್ಯಾಪ್ ಮಾಡ್ತಾರಂತೆ. ಡೋರ್ ಟ್ಯಾಪ್ ಮಾಡಿದಾಗ ಒಳಗಡೆಯಿಂದ ಅವನ ಬೆಸ್ಟ್ ಫ್ರೆಂಡ್ ಅನ್ನಿಸ್ಕೊಂಡವನು ಅವ್ರ ಅಮ್ಮನ್ಗೆ ಹೇಳ್ತಾ ಇರ್ತಾನಂತೆ, ಅಮ್ಮ ನನ್ನ ಮನೇಲಿಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು. ಈ ಮಾತು ಹೊರಗಡೆ ನಿಂತಿರೋ ಅಪ್ಪ ಮಗನಿಗಿಬ್ರಿಗೂ ಕೇಳುತ್ತಂತೆ. ಆಗ ಮಗ ತುಂಬಾ ನಾಚಿಕೆಯಿಂದ ತಲೆ ತಗ್ಗಿಸ್ತಾನಂತೆ. ಇದನ್ನ ಗಮನಿಸಿದ ಅಪ್ಪ, ಸರಿ ಬಾ ನನ್ನ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪನ ಫ್ರೆಂಡ್ ಮನೆ ಕರ್ಕೊಂಡು ಹೋಗ್ತಾನಂತೆ. ಅಪ್ಪನ ಫ್ರೆಂಡ್ ಮನೆಗೆ ಹೋಗಿ ಡೋರ್ ಟ್ಯಾಪ್ ಮಾಡಿದ ತಕ್ಷಣ ಒಳಗಡೆಯಿಂದ ಒಂದು ಸೌಂಡ್ ಬರುತ್ತಂತೆ, ಇರೋ 2 ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು. 2 ನಿಮಿಷ ಆದ್ಮೇಲೆ ಅಪ್ಪನ ಫ್ರೆಂಡ್ ಆಚೆ ಬರ್ತಾರಂತೆ. ಒಂದು ಕೈಯಲ್ಲಿ ದುಡ್ಡು, ಇನ್ನೊಂದು ಕೈಯಲ್ಲಿ ಕೋಲು ಹಿಡ್ಕೊಂಡು ಬಂದಿರ್ತಾರಂತೆ. ಅದನ್ನು ಗಮನಿಸಿದ ಬಾಲಕ ಅಪ್ಪನ ಮುಖ ನೋಡ್ತಾನಂತೆ. ಏನು ಅಪ್ಪನ ಫ್ರೆಂಡ್ ಹೇಳ್ತಾರಂತೆ, ಏನ್ ಕಷ್ಟ ಬಂದಿದೆ ನಿಂಗೆ, ಇಷ್ಟೊತ್ತಲ್ಲಿ ಬಂದಿದೀಯಾ ಅಂದ್ರೆ ನಿನ್ಗೆ ಒಂದು ದುಡ್ಡಿನ ಸಮಸ್ಯೆ ಇರಬೇಕು, ದುಡ್ಡಿನ ಸಮಸ್ಯೆ ಇದ್ರೆ ತಗೋ ದುಡ್ಡು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋಕ್ ಬರ್ತಾರಂತೆ. ಇಲ್ಲ ಏನಾದ್ರೂ ನಿಂಗೆ ಯಾರಾದ್ರೂ ಹಲ್ಲೆ ಮಾಡಿದ್ರೆ ಹೇಳು ಯಾರು ಅಂತ ಹೇಳ್ಬಿಟ್ಟು, ನಾನು ಕೋಲ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೀಗೆ ತೋಳ್ ಮುದ್ರಕ್ಕೆ ಶುರು ಮಾಡ್ತಾರಂತೆ. ಇದನ್ನ 2 ಕಣ್ಣು ಬಿಟ್ಕೊಂಡು ಮಗ ಹಿಂಗೆ ನೋಡ್ತಾ ಇರ್ತಾರಂತೆ. ಆಗ ಅಪ್ಪ ಹೇಳ್ತಾರಂತೆ, ಫ್ರೆಂಡ್ಶಿಪ್ ಅಂದ್ರೆ ಇದು, ಫ್ರೆಂಡು ಅಂದ್ರೆ ಇವನು ನಿಜವಾದ ಗೆಳೆಯ ಅಂತ ಹೇಳ್ಬಿಟ್ಟು. ಆಗ ಅಪ್ಪ ಮಗನಿಗೆ ನೀಟಾಗಿ ಹೇಳ್ತಾರಂತೆ, ಮಗ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಫ್ರೆಂಡ್ಸ್ ಅಲ್ಲಿ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್, ಕ್ವಾಂಟಿಟಿ ಅಲ್ಲ ಅಂತ ಹೇಳ್ಬಿಟ್ಟು ಮಗನಿಗೆ ತಿಳುವಳಿಕೆನ ಕೊಡ್ತಾರಂತೆ.